ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಧಾ ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ನನ್ನ ಡಯಟ್ ರೂಟೀನ್ ಎಲ್ಲ ಹೇಗೋಯಿತು, ಹಾಗೆ ಇವತ್ತು ನಾನು ಫುಲ್ ಖುಷಿಯಾಗಿದ್ದೀನಿ. ಅದು ಯಾಕೆ ಏನು ಅಂತ ನಿಮಗೆ ಹೇಳ್ತೀನಿ. ಹಾಗೆ ಕೆಲವೊಂದಿಷ್ಟು ವ್ಯೂವರ್ಸು ಆಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನನಗೆ ಕಮೆಂಟ್ ಮಾಡಿ ಕೆಲವೊಂದಿಷ್ಟು ಕ್ವಶನ್ಗಳು ಕೇಳಿದ್ದಾರೆ. ಅದಕ್ಕೂ ಕೂಡ ನಾನು ಇವತ್ತು ಆನ್ಸರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬೆಳಿಗ್ಗೆ ವಾಕ್ ಹೋಗಿಲ್ಲ, ಯಾಕಂದರೆ ತುಂಬ ಮಳೆ ಬರ್ತಾಯಿತ್ತು. ಅದಕ್ಕೋಸ್ಕರ ನಾನು ಇವತ್ತು ವಾಕ್ ಹೋಗಿಲ್ಲ. ನಾನು ಬೆಳಗಿನ ಡಿಟಾಕ್ಸಿಂಗ್ ನಾನು ಇವತ್ತು ಜೀರಾ ವಾಟರ್ ಮತ್ತು ಸಿನಮನ್ ಚಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಓಮ್ ಕಾಳು ಮತ್ತು ಸ್ವಲ್ಪ ಸೋಪ್ ಕಾಳು ಕೂಡ ಹಾಕ್ಕೊಂಡು ಒಂದೊಂದು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಅದನ್ನು ನಾನು 9 o'clock ತೊಗೊಂಡಿದ್ದೀನಿ. ಇದು ಆದಮೇಲೆ ನಾನು ಬ್ರೇಕ್ಫಾಸ್ಟಿಗೆ ಇವತ್ತು ಅವಲಕ್ಕಿ ಮಾಡಿಕೊಂಡಿದ್ದೆ. ಅದಕ್ಕೆ ನಾನು ಶೇಂಗಾ ಚಟ್ನಿ ಪೌಡರ್ ಕೂಡ ತೊಗೊಂಡಿದ್ದೀನಿ. ಇದನ್ನು ನಾನು 11 o'clock ತೊಗೊಂಡಿರೋದು, ಯಾಕೆಂದರೆ ನಾನು ಇಂಟರ್ಮೀಡಿಯೇಟ್ ಫಾಸ್ಟಿಂಗಲ್ಲಿ ಇರೋದರಿಂದ ನನ್ನ ಬ್ರೇಕ್ಫಾಸ್ಟು 11 o'clock ಆಗ್ತಾಯಿರೋದು. ಇವತ್ತು ನಾನು ಯಾಕೆ ಖುಷಿಯಾಗಿದ್ದೀನಿ ಅಂದರೆ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ನನಗಂತೂ ಫುಲ್ ಖುಷಿಯಾಗಿದೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ವ ಅವರಿಗೆ ತುಂಬ 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 ಧನ್ಯವಾದಗಳು. ಹಾಗೆ ಇವತ್ತಿಂದ ಯಾರು ನನ್ನ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೊಂದು ಲೈಕ್ ಮಾಡಿ. ನಿಮಗೆ ಖಂಡಿತ ಈ ವಿಡಿಯೋ, ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನೀವು ಕೂಡ ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೂ ಕೂಡ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ನಿಮ್ಗೆ ಯಾರಾದರೂ ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ, ನೀವು ಏನಾದರೂ ವೆಯ್ಟ್ ಲಾಸ್ ಮಾಡಿಕೊಂಡಿದ್ರೆ ನನಗೆ ಕಮೆಂಟ್ ಮಾಡಿ ಕೂಡ ಹೇಳಿ. ನಾನು ಮಧ್ಯಾಹ್ನ ಊಟಕ್ಕೆ ಪಾಲಕ್ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ಚಪಾತಿ ಮಾಡ್ಕೊತಾಯಿದ್ದೀನಿ. ಹಾಗೆ ಚಪಾತಿ ಮಾಡೋಕ್ಕಿಂತ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ. ಇವಾಗ ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ. ಇದಕ್ಕೆ ನಾನು ಬೀಟ್ರೂಟ್ ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಮಧ್ಯಾಹ್ನ 1 ಗಂಟೆಗೆ ಊಟ ತೊಗೊಂಡಿರೋದು. ನನ್ನ ವ್ಯೂವರ್ಸು ನನಗೆ ಕೆಲವೊಂದಿಷ್ಟು ಜನ ಕ್ವಶನ್ ಮಾಡ್ತಾ ಇದ್ದೀರಾ, ನಿಮ್ಮದು ವೇಟಿಂಗ್ ಮಿಷನ್ ಯಾವುದು, ಅದು ಪ್ರೈಸ್ ಎಷ್ಟು, ಲಿಂಕ್ ಕಳಿಸಿ ಅಂತ ಕೇಳ್ತಾ ಇದ್ದೀರಾ. ಬಟ್ ನಂದು ವೇಟಿಂಗ್ ಮಿಷನ್ ಬಂದ್ಬಿಟ್ಟು ಹೆಲ್ದಿ ಫ್ಯಾಮಿ ಅಂತ. ಇದು ಹೆಲ್ದಿ ಫ್ಯಾಮಿ ಅವರು ನನಗೆ ಕೊಟ್ಟಿರೋ ವೇಟಿಂಗ್ ಮಿಷನ್ನು. ಇವ್ರು ಹೆಲ್ದಿ ಫ್ಯಾಮಿ ಅಂತ ಆ್ಯಪ್ ಬರುತ್ತೆ. ನಾನು ಅದರಲ್ಲಿ 3 months ಜಾಯ್ನ್ ಆಗಿದ್ದೆ. ಅವರು ನಮಗೆ ಕೋಚ್ ಕೊಡ್ತಾರೆ ವೆಯ್ಟ್ ಲಾಸ್ ಮಾಡೋದು ಹೇಗೆ ಅಂತ. ಡಯಟಿಷಿಯನ್ ಇರ್ತಾರೆ ಅದರಲ್ಲಿ. ಮತ್ತು ಎಕ್ಸಸೈಸ್ ಯಾವ್ದು ಮಾಡಬೇಕು, ನಮಗೆ ಯಾವುದು ಫ್ಯಾಟ್ ಜಾಸ್ತಿ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಿದ್ದ ಎಕ್ಸಸೈಸ್ ನಮಗೆ ಕೊಡ್ತಾರೆ. ಅದಕ್ಕೋಸ್ಕರ ನಮಗೆ ಅವರೇ ಕೊಟ್ಟಿರೋದು ನನಗೆ ಇದನ್ನು ವೇಟಿಂಗ್ ಮಿಷನ್ನು. ಇದು ಆನ್ಲೈನಲ್ಲಿ ಸಿಗೋದಿಲ್ಲ. ಅದಕ್ಕಾಗಿ ತುಂಬ ಜನ ನೀವು ಕೇಳ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ನಾನು ಜಾಯ್ನ್ ಆಗಿ 3 months ನಾನು ಇದರಲ್ಲಿ ಕೋಚ್ ತೊಗೊಂಡಿರೋದು. 3 monthsಲ್ಲಿ ನಾನು 4 kgs ಇದರಲ್ಲಿ ಇವರಿಂದ ನಾನು ವೆಯ್ಟ್ ಲಾಸ್ ಮಾಡಿಕೊಂಡೆ. ಬಟ್ ನನ್ನ ವೆಯ್ಟ್ ಬಂದುಬಿಟ್ಟು ಇದರಲ್ಲಿ ಜಾಯ್ನ್ ಆದಾಗ 72 kgs ಇತ್ತು. ಇದು ಆದರೆ ಆಮೇಲೆ ನಾನು 69ಗೆ ಬಂದಿದ್ದು 4 kgs ವೆಯ್ಟ್ ಲಾಸ್ ಮಾಡಿಕೊಂಡೆ. ಅದು ಆದಮೇಲೆ ನಾನು 1 year ಯಾವುದೇ ಥರ ಕೋಚ್ ಆಯಿತು, ನಾನೇ ಓನಾಗಿ ಮಾಡೋದಾಯಿತು, ಯಾವುದೂ ಮಾಡಲಿಲ್ಲ. 3 months ಕೋರ್ಸ್ ಫಿನಿಶ್ ಮಾಡಿಬಿಟ್ಟು ನಾನು 1 year ಗ್ಯಾಪ್ ತೊಗೊಂಡ್ಬಿಟ್ಟೆ. ಆವಾಗ ನಂದು 2 kgs ವೆಯ್ಟ್ ಗೇನ್ ಆಯಿತು. ಅದಕ್ಕೋಸ್ಕರ ಇವಾಗ ನಾನೇ ಓನಾಗಿ ಮಾಡ್ಕೊಳ್ಳೋಣ ಅಂತ ವೆಯ್ಟ್ ಲಾಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ವೇಟಿಂಗ್ ಮಿಷನ್ ಬೇಕು ಅಂದರೆ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದರೆ ವೇಟಿಂಗ್ ಮಿಷನ್ ನಿಮಗೆ ಸಿಗುತ್ತೆ, ನೀವು ತೊಗೋಬೋದು. ನಾನು ಆನ್ಲೈನಲ್ಲಿ ಯಾವುದೇ ಥರ ವೇಟಿಂಗ್ ಮಿಷನ್ ತೊಗೊಂಡಿಲ್ಲ. ಅದಕ್ಕೆ ನಿಮಗೆ ನೀವು ಕಮೆಂಟ್ ಮಾಡಿರೋದ್ರಿಂದ ನಾನು ಈ ವಿಷಯನ ಹೇಳ್ತಾ ಇದ್ದೀನಿ. ನಾನು ಮಧ್ಯಾಹ್ನ ಊಟಕ್ಕೆ 2 ಚಪಾತಿ ತೊಗೊಂಡಿದ್ದೀನಿ. ಹಾಗೆ ಬೀಟ್ರೂಟ್ ಪಲ್ಯ ತೊಗೊಂಡಿದ್ದೀನಿ. ಯಾರಿಗೆಲ್ಲ ಮೋಷನ್ ಪ್ರಾಬ್ಲಮ್ ಇರುತ್ತೆ, ನೀವು ವಾರದಲ್ಲಿ 2ರಿಂದ 3 ಟೈಮ್ ಅಷ್ಟು ಬೀಟ್ರೂಟ್ ಪಲ್ಯ ತೊಗೊಳ್ಳಿ. ಅದರಲ್ಲಿ ಅಂದರೆ ಬೀಟ್ರೂಟ್ ರೈಸ್ ಮಾಡ್ಕೊಂಡು ತಿನ್ನಿ, ಇಲ್ಲಾಂದರೆ ಬೀಟ್ರೂಟ್ ಜ್ಯೂಸ್ ಕೂಡ ಕುಡಿಬೋದು. ನಿಮಗೆ ಮೋಷನ್ದು ಪ್ರಾಬ್ಲಮ್ ಇದ್ದರೆ ಕ್ಲಿಯರ್ ಆಗುತ್ತೆ. ಹಾಗೆ ನೀವು ಪಾಲಕ್ ಮತ್ತು ಮೆಂತ್ಯ ಸೊಪ್ಪು ತೊಗೊಳ್ಳೋದ್ರಿಂದ ಇದರಲ್ಲಿ ಕೂಡ ಹೈ ಪ್ರೋಟೀನ್ ಇದೆ, ಫೈಬರ್ ಇದೆ. ಇದು ಕೂಡ ನಿಮಗೆ ಡೈಜೆಷನ್ಗೆ ಆಯಿತು, ನಿಮ್ಮ ಮೋಷನ್ಗೆ ಆಯಿತು, ಕ್ಲಿಯರ್ ಮಾಡುತ್ತೆ. ಅದು ಆದಮೇಲೆ ಫ್ರೆಂಡ್ಸ್ ನಾನು 3 o'clock ಪೈನಾಪಲ್ ತೊಗೊಂಡಿದ್ದೀನಿ. ಪೈನಾಪಲ್ ಕೂಡ ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಫೈಬರ್ ಮಾತ್ರ ರಿಚ್ ಇದೆ. ವಾಟರ್ ಕಂಟೆಂಟು ಕೂಡ ಇದರಲ್ಲಿ ತುಂಬ ಚೆನ್ನಾಗಿದೆ. ವಿಟಮಿನ್ ಸಿ ಇದೆ ಇದರಲ್ಲಿ. ಇದು ಕೂಡ ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದು ಆದಮೇಲೆ ಫ್ರೆಂಡ್ಸ್ ನಾನು 4:30ಗೆ ಗ್ರೀನ್ ಟೀ ಕೂಡ ತೊಗೊಂಡಿದ್ದೀನಿ. ನಾನು ರಾತ್ರಿ ಊಟಕ್ಕೆ ನಾನೇನು ಮಾಡ್ಕೊಂಡಿಲ್ಲ. ಇದನ್ನೇ ನಾನು ಚಪಾತಿ ಮತ್ತು 1 ಚಪಾತಿ ತೊಗೊಂಡಿದ್ದೀನಿ, ಬೀಟ್ರೂಟ್ ಪಲ್ಯ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಸೌತೆಕಾಯಿ ಕೂಡ ತೊಗೊಂಡಿದ್ದೀನಿ.
ಇದನ್ನು ನಾನು 7 o'clock ತೊಗೊಂಡಿರೋದು. ಇದು ಆದಮೇಲೆ ನಾನು 9 o'clock ಟರ್ಮರಿಕ್ ಮಿಲ್ಕ್ ಕೂಡ ತೊಗೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಡಯಟ್ ರೊಟೀನ್ ಎಲ್ಲ ಯಾವ ರೀತಿ ಹೋಯಿತು ಅಂತ. ಹಾಗೆ ಇವತ್ತಿಗೆ ನನ್ನ 1K ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಆಗಿದೆ. ಯಾರೆಲ್ಲ ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಲ್ಲ ಅವರಿಗೆಲ್ಲ ನನ್ನ ಧನ್ಯವಾದಗಳು. ಹೀಗೆ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೆ ಖಂಡಿತ ನಿಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಷ್ಟೊತ್ತವರೆಗೂ ನನ್ನ ಫ್ರೀ ಮಾಡಿಕೊಂಡು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್.